ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 54ನೇ ಜಪ್ಪಿನಮೊಗರು ವಾರ್ಡಿನ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಅಂಗಡಿ ಗೋಡೆ ಬಾಗಿಲು ಸಂಪೂರ್ಣ ಕುಸಿದು ಬಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ್ದು, ಈ ಸ್ಥಳಕ್ಕೆ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ ಅವರು ಭೇಟಿ ನೀಡಿದರು. ಜಪ್ಪಿನಮೊಗರಿನಲ್ಲಿ ಪ್ರಶಾಂತ್ ಡಿಸೋಜಾ ಎಂಬುವರು ದಿನಸಿ ಅಂಗಡಿಯನ್ನ ನಡೆಸುತ್ತಿದ್ದು, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂತಹ ಜಪ್ಪಿನಮೊಗರು ಪರಿಸರದ ಸರ್ಕಾರಿ ಶಾಲಾ ಆವರಣದಿಂದ ಅವೈಜ್ಞಾನಿಕವಾಗಿ ಕಾಮಗಾರಿಗಳು ನಡೆಯುತ್ತಿದೆ. ಈ ಚರಂಡಿ ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಮುಂಜಾಗೃತಾ ಕ್ರಮವನ್ನು ವಹಿಸದೆ ಚರಂಡಿ ಕಾಮಗಾರಿ ಜೂನಿಯರ್ ಇಂಜಿನಿಯರ್ ರವರ ನಿರ್ಲಕ್ಷ್ಯತನದಿಂದ ಕಾಮಗಾರಿ ನಡೆಸಿರುವುದರಿಂದ ಮಳೆಯ ನೀರು ಚರಂಡಿಯಲ್ಲಿ ತುಂಬಿ ಪ್ರಶಾಂತ್ ಡಿಸೋಜಾರವರ ಅಂಗಡಿಯ ಬಾಗಿಲು ಮತ್ತು ಗೋಡೆಯು ಜರಿದು ಬಿದ್ದು ತುಂಬಾ ನಷ್ಟವಾಗಿದೆ. ಅಂಗಡಿಯಲ್ಲಿ ಫ್ರಿಡ್ಜ್ ಮತ್ತು ಶೋಕೇಸ್, ದವಸ ಧಾನ್ಯಗಳು, ಐಸ್ ಕ್ರೀಂ ಇನ್ನಿತರ ವಸ್ತುಗಳು ಹಾಳಾಗಿದ್ದು ಸುಮಾರು 3 ಲಕ್ಷದಷ್ಟು ನಷ್ಟವಾಗಿದ್ದು, ಈ ಸ್ಥಳಕ್ಕೆ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ ಅವರು ಭೇಟಿ ನೀಡಿ ಪರಿಶೀಲಿಸಿ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಈ ಕಾಮಗಾರಿಗೆ ಸಂಬಂಧಪಟ್ಟ ಜೂನಿಯರ್ ಇಂಜಿನಿಯರ್ ಜೊತೆ ಮಾತುಕತೆ ನಡೆಸಿ ಕೂಡಲೇ ಈ ಕಾಮಗಾರಿಯ ನಿರ್ಲಕ್ಷ್ಯತನ ಏನಿದೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಹಾಗೂ ಸರಿಯಾದ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಜಪ್ಪಿನಮೊಗರು ಪ್ರದೇಶಕ್ಕೆ ಬಂದಿದ್ದೇನೆ. ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಮಳೆ ಬರುವುದನ್ನು ಗ್ರಹಿಕೆ ಮಾಡದೆ ಸರಿಯಾದಂಥ ರೀತಿಯಲ್ಲಿ ಕಾಮಗಾರಿಕೆಯನ್ನು ಮಾಡದೆ ಬಹುಶಃ ತೋಡು ಕಟ್ಟತಕ್ಕಂಥ ಕೆಲಸ. ತೋಡು ಕಟ್ಟುವಾಗ ಮಳೆ ಬಂದರೆ ಅದರ ಬದಿಯಲ್ಲಿರುವಂಥ ಅಂಗಡಿಗಳು ಬೀಳ್ತದೆ ಅಂತ ಹೇಳುವ ಕನಿಷ್ಠ ಜ್ಞಾನ ಇಲ್ಲದೆ ಕೂಡ ಒಂದು ಕಾಮಗಾರಿಯನ್ನು ಮಾಡಿ ಬಹುಶಃ ಲಕ್ಷಾಂತರ ರೂಪಾಯಿ ನಷ್ಟ ಆಗಿರ್ತಕ್ಕಂಥ ಕೆಲಸ ಆಗಿದೆ. ಪ್ರಶಾಂತ್ ಅವರು ತಮ್ಮ ಜೀವನದ ಪಾಡಿಗಾಗಿ ಅಂಗಡಿ ನಡೆಸ್ತಾ ಇದ್ದರು. ಇವತ್ತು ಇಲ್ಲಿ ತೋಡು ಮಾಡುವಂತಾಗ ಅಧಿಕಾರಿಗಳ ಮತ್ತು ಕಾಮಗಾರಿ ನಡೆಸುವಂಥ ನಿರ್ಲಕ್ಷ್ಯದಿಂದ ಈ ಒಂದು ಇಲ್ಲಿ ಅನಾಹುತ ಸಂಭವ ಆಗಿದೆ. 2 ಅಂಗಡಿಗಳು ಬಿದ್ದು ಹೋಗಿದ್ದಾವೆ, ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಮತ್ತು ಇದನ್ನು ಸರಿ ಮಾಡಿಕೊಡಬೇಕು ಅಂತೇಳಿ ನಾನು ನಗರ ಪಾಲಿಕೆ ಕಮಿಷನರ್ಗೆ ಹೇಳಿದ್ದೇನೆ. ಮಾಡದೇ ಇದ್ದರೆ ಯಾವ ಕಾಮಗಾರಿ ಮಾಡಿದರೆ ಬಿಲ್ಲನ್ನು ಕೊಡಬಾರ್ದು ಅಂತ ಹೇಳಿದ್ದೀನಿ. ಹಾಗಾಗಿ ಅವರ ಒಂದು ನಿರ್ಲಕ್ಷ್ಯತನದಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಕ್ಕಂಥ ಪ್ರಶ್ನೆ ಆಗಿದೆ. ಹಾಗಾಗಿ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೇನೆ, ಇಂಜಿನಿಯರ್ಗಳ ಜೊತೆ ಮಾತಾಡಿದರೆ ಕೂಡಲೇ ಇದನ್ನು ಸರಿ ಮಾಡಿಕೊಡಬೇಕು ಮತ್ತು ಏನು ನಷ್ಟ ಆಗಿದೆ ಅದು ಕಾಂಟ್ರಾಕ್ಟರ್ದವರು ಭರಿಸಿಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನು ಮಾಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಮಳೆಗಾಲ ಬರುವಂಥ ಈ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಕೆಲಸಗಳು ಮಾಡುವಾಗ ಮುಂಜಾಗ್ರತಾ ಕ್ರಮ ವಹಿಸಿಕೊಳ್ಬೇಕು. ಎಲ್ಲೆಲ್ಲಿ ಕಾಮಗಾರಿ ಮಾಡ್ತೀರಿ ಅಲ್ಲಿ ರಸ್ತೆಯಲ್ಲಿ ನೀರು ನಿಂತ ಕಾಮಗಾರಿ ಮಾಡುವಾಗ ಒಂದು ಕಡೆ ಅದು ಕ್ಲೋಸ್ ಆಗಿರ್ತದೆ, ನೀರು ತುಂಬುತ್ತದೆ. ನೀರು ತುಂಬಿದಾಗ ಅಲ್ಲಿ ಏನು ಅನಾಹುತ ಆಗ್ಬೋದು ಇದರ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ನಾನು ನಮ್ಮ ಇಂಜಿನಿಯರ್ ಅವರಿಗೆ ಹೇಳಿದ್ದೇನೆ, ಅಧಿಕಾರಿಗಳಿಗೆ ಹೇಳಿದ್ದೇನೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ನಾಗೇಂದ್ರ ಕುಮಾರ್, ಉದಯ್ ಕೊಟ್ಟಾರಿ, ಸ್ಥಳೀಯ ವಾರ್ಡ್ ಅಧ್ಯಕ್ಷರಾದ ಸುಧಾಕರ್, ಪ್ರಾಣೇಶ್, ಸುರೇಶ್, ಪ್ರಶಾಂತ್, ಅಮರನಾಥ್ ಭಂಡಾರಿ ಮೊದಲಾದವರು ಜೊತೆಗಿದ್ದರು. ಜಪ್ಪಿನಮೊಗರು 54ನೇ ವಾರ್ಡ್ ಚರಂಡಿ ಕಾಮಗಾರಿ ಮಾಡುತ್ತಿದ್ದಾರೆ. 3 ಫೀಟ್ ತೋಡು ಅಂತ ಹಾಗೆಲ್ಲ ಮಾಡಿ 6 ಮೀಟರ್ ಅಂತ ಹೇಳ್ತಿದ್ರು. ನಾವು ಬಿಡಲಿಲ್ಲ, ಅದಕ್ಕೆ 3 ಫೀಟ್ನಷ್ಟು ತೆಗೀರಿ ಅಂತ ಹೇಳಿದ್ದೆ. ಅದನ್ನು ಮಾಡುವಾಗೆಲ್ಲ ಹೇಳಿದ್ದೆ ಜಾಗ್ರತೆ ಮಾಡಿ ಕೆಲಸ. ಅಂಗಡಿ ಉಂಟು, ನಮ್ಮ ಹೊಟ್ಟೆ ಪಾಡಿದ್ದು. ಹಾಗೆ ತೋಡೆಲ್ಲ ಮಾಡುವಾಗ ಶುಕ್ರವಾರ ದಿವಸನೇ ಹೇಳಿದ್ದೇನೆ ಬೆಡ್ ಹಾಕಿ ಆವತ್ತು ಹಾಕಲಿಲ್ಲ, ಶನಿವಾರ ಹಾಕಲಿಲ್ಲ, ಆದಿತ್ಯವಾರ ಹಾಕಲಿಲ್ಲ, ಸೋಮವಾರ ಹಾಕಲಿಲ್ಲ, ಬುಧವಾರ ತನಕ ಕಾದು ಎಂಡೆ ತನಕ ಮಾಡಿ ಒಂದೇ ಸಾರಿ ಬೆಡ್ ಹಾಕ್ತೇವೆ ಅಂತ. 3-4 ದಿವಸ ಮಳೆ ಬಂತು. ಮಳೆ ನೀರು ನಿಂತು ಅಡಿ ಮೆದು ಉಂಟು, ಮಣ್ಣು ಬಿತ್ತು, ಎಲ್ಲ ಕಂಪ್ಲೀಟ್ ಹುಡಿ ಆಯಿತು. ಈಗ ನಮ್ಮದು ಎಲ್ಲ ಇನ್ಕಮ್ ಹೋಯಿತು, ಎಲ್ಲ ಐಟಮ್ಸ್ ಎಲ್ಲ ಪುಡಿ ಆಗಿದೆ. ಈಗ ಮಾಡಿ ಕೊಡ್ತೇನೆ ಅಂತ ಹೇಳಿದೆ, ಭರವಸೆ ಕೊಟ್ಟಿದ್ದಾರೆ. ಇನ್ನು ನೋಡ್ಬೇಕು ಈಗ ಡ್ಯಾಮೇಜ್ ಆದದನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಹುಡಿ ಆಗಿದೆ. 2 ಕಬಾಟ್ ಹೋಗಿದೆ, 1 ಫ್ರಿಡ್ಜ್ ಹೋಗಿದೆ, ಮೇಲೆದ್ದು ಸೀಲಿಂಗ್ಸ್ ಹೋಗಿದೆ, ಎಲ್ಲ ಬಿಲ್ಡಿಂಗೇ ಡ್ಯಾಮೇಜ್ ಆಗಿದೆ ಟೋಟಲಿ. ಮತ್ತು ಕಾಮಗಾರಿ ಸ್ಪೀಡಾಗಿ ಮಾಡ್ತಾ ಇಲ್ಲ. ಈಗ ಬಿದ್ದ ನಂತರ ಸ್ಟಾರ್ಟ್ ಮಾಡಿದ್ರು ಮಾಡಲಿಕ್ಕೆ, ಅದಕ್ಕಿಂತ ಅವ್ರು ಮಾಡ್ತಾನೆ ಇಲ್ಲ. ಶುರು ಮಾಡಿ ಒಂದು 3 ವಾರ ಆಗಲಿಕ್ಕೆ ಆಯಿತು. ಎಷ್ಟು ಜಾಗದನ್ನು ಇದು ಮಾಡಲಿಕ್ಕೆ ಕೇಳಿದ್ರೆ ಮಾಡ್ತಾನೆ, ಅದು ಎಂಡೆ ತನಕ ಹೋಗಬೇಕು, ಅಲ್ಲಿಂದ ಮಾಡೋದು ಒಂದೇ ಸಾರಿ ಮಾಡಲಿಕ್ಕೆ ಆಗೋದು, ಅಲ್ಲಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಿಜವಾಗಿ ಅಂಗಡಿ ಸೇಫ್ಟಿಗೋಸ್ಕರ ಅವ್ರು ಮಾಡಬೇಕಿತ್ತು. ಮೊನ್ನೆ ಮಳೆ ಇರಲಿಲ್ಲ, 4 ದಿವಸ ಕಂಟಿನ್ಯೂ ಬಿಸಿಲಿತ್ತು. ಆವತ್ತು ಮಾಡ್ಬೋದು, ಆವತ್ತು ಮಾಡಲಿಲ್ಲ. ಇವರು ಬೇಕಂತ ಎಂಡೆ ತನಕ ಕೊಂಡೋದ್ರು. ಮಳೆ ಬಂತು, ಮಳೆ ನಿಂತು ಎಲ್ಲ ಮೆದು ಮಣ್ಣಲ್ಲ ಕುಸಿದು ಬಿತ್ತು. ಈಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಮಾಡ್ತಾ ಇದ್ದಾರೆ, ಖಾಲಿ ಚರಂಡಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಬಿಲ್ಡಿಂಗಿದ್ದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಮಾಡಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಅಷ್ಟೇ.